ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಅನಗ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಲಾಸ್ಟ್ ಡೇ ಆಫ್ ಆರ್ ಕಾಲೇಜ್ ಆಗಿರುತ್ತೆ. ಇನ್ನೊಂದು ಸೆಮ್ ಬಾಕಿ ಇದೆ, ಬಟ್ ನೆಕ್ಸ್ಟ್ ಸೆಮ್ ಇಂಟರ್ನ್ಶಿಪ್ ಇರೋದ್ರಿಂದ ಯಾರೂ ಸಿಗೋಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿರ್ತಾರೆ. ಸೊ ಈ ವ್ಲಾಗ್ನ ಇವತ್ತು ನಮ್ಮ ಲಾಸ್ಟ್ ಡೇ ಆಗಿರೋದ್ರಿಂದ ಮಾಡ್ತಾಯಿದ್ದೀನಿ. ಈಗ ಬಸ್ಸಿಂದ ಇಳಿದು ಹೋಗ್ತಾಯಿದ್ದೀನಿ ಕಾಲೇಜ್ ಹತ್ತಿರ. ಇದು ಬುಕ್ ಸ್ಟೋರು, ಗೀತಾ ಬ್ಯಾಂಗಲ್ ಸ್ಟೋರು. ಎಷ್ಟು ಸತಿ ಇಲ್ಲಿ ನಾವು ಫೋನೆಲ್ಲ ಮಾಡಿದ್ದೀವಿ, ಅಕ್ಕ ಎಲ್ಲಿದ್ದೀರಾ, ಅಂಗಡಿ ತೆಗೆದಿಲ್ಲ ಇನ್ನೂ ಅಂತ. ಅಷ್ಟು ಅರ್ಜೆನ್ಸಿ ಇರೋ ಟೈಮಲ್ಲೇ ಅವ್ರ ಅಂಗಡಿ ತೆಗೆಯೋದು ಲೇಟು, ನಮ್ಗೆ ಆವಾಗಲೇ ಬೇಕಾಗಿರುತ್ತೆ. ನಮ್ಮ ಹಿಂದಿನ ದಿನ ಪ್ರಿಂಟ್ ತೊಗೊಂಡಿರೋಲ್ಲ, ಹಾಗೇ ಶೀಟ್ನ ಕಳಿಸೇ ಇರೋಲ್ಲ ಹಾಗೇ ಟೈಮಲ್ಲಿ. ಸೊ ಜಾಸ್ತಿ ನಮ್ಮ ಕಾಲೇಜಲ್ಲಿ ಪ್ರಿಂಟ್ ತೆಗ್ಸಿರೋದ್ರಿಂದ ಇಲ್ಲಿ ತೆಗ್ಸಾ ಇರೋದೇ ಜಾಸ್ತಿ. ಇದು ಮಹಾಜನಾಸ್ ಕಾಲೇಜು. 4 ವರ್ಷದಿಂದ ಒಬ್ರು ಗೊತ್ತಿಲ್ಲ ಈ ಕಾಲೇಜವ್ರು ಮಾತ್ರ. ಒಬ್ಬರು ಫ್ರೆಂಡು ಆಗಿಲ್ಲ, ಯಾರೂ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಪಕ್ಕದ ಕಾಲೇಜ್ ಮಹಾರಾಣೀಸ್ ಬಿಡಿ, ಇದೇ ನಮ್ಮ GSS ಡಿಗ್ರಿ ಎದುರುಗಡೆನೇ ಇರೋದು. ಈ ಕಾಲೇಜಲ್ಲಿ ಓದ್ತಿರೋರೇ ಯಾರೂ ಗೊತ್ತಿಲ್ಲ. ಇನ್ನು ಪಕ್ಕದ ಕಾಲೇಜವ್ರು ಯಾರು ಗೊತ್ತಿರ್ತಾರೆ ಹೇಳಿ. ಸೊ ಇನ್ನೇನು ಸ್ವಲ್ಪ ಹೊತ್ತು ನಮ್ಮ ಕಾಲೇಜು ಬಂದ್ಬಿಡುತ್ತೆ. ಹೋಗೋಣ. ಇದೇ ನಮ್ಮ ಕಾಲೇಜ್ ನೋಡಿ. ಯಪ್ಪ, ನಾನು ಕಾಲೇಜು ಒಂದು ವ್ಲಾಗ್ ಮಾಡ್ತೀನಿ, ಅದು ಈ ಥರ ಲಾಸ್ಟ್ ಡೇ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೇಮ್ ಇದೇ ಜಾಗದಲ್ಲಿ 4 ವರ್ಷದ ಹಿಂದೆ ನಮ್ಮ ಫಸ್ಟ್ ಡೇ ಆಫ್ ಕಾಲೇಜಲ್ಲಿ ಸ್ಟೆಪ್ಪಿಂಗ್ ಇಂಟು ನ್ಯೂ ಕರಿಯರ್ ಅಂತ ಏನೋ ಹಾಕಿದ್ದೆ. ನ್ಯೂ ಸ್ಟೆಪ್, ನ್ಯೂ ಬಿಗಿನಿಂಗ್ ಅಂತ ಏನೋ ಸೇಮ್ ಆ್ಯಂಗಲಲ್ಲಿ ಫೋಟೋ ತೆಗೆದು ಹಾಕಿದ್ದೆ. ಸೊ ಈಗ ಅದೇ ಲಾಸ್ಟ್ ಡೇ ಹೋಗ್ತಾಯಿದ್ದೀನಿ. ಅಲ್ಲಿ ಮೇಲೆ ಕಾಣಿಸ್ತಿದ್ದೀರ ಟೂಮ್ ಥರ, ಅಲ್ಲಿ ಅದ್ರ ಕೆಳಗಡೆನೇ ನಮ್ಮ ಸೆಮಿನಾರ್ ಹಾಲಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ನಡೀತಿದ್ದು. ಸೆಮಿನಾರ್ ಹಾಲ್ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ದಿಸ್ ಇಸ್ ಆರ್ ಪಾರ್ಕಿಂಗ್. ಅಲ್ಲಿ ಕೆಳಗಡೆ ಸ್ಟೂಡೆಂಟ್ ಪಾರ್ಕಿಂಗ್ ಇದೆ. ಮನೆ ಈ 20 ವರ್ಷಕ್ಕೆ ನಾವು ಇದನ್ನ ಯಾವಾಗಲೂ ಚಾಮುಂಡಿ ಬೆಟ್ಟ ಅಂತೀವಿ. ಯಪ್ಪ, ಹೋಗ್ಬೇಕಾದ್ರೆ ಈಸಿ ಡೌನು, ಬಟ್ ಹತ್ಬೇಕಾದ್ರೆ ಅಷ್ಟೇ ಕಷ್ಟ. ಎಸ್, GSS ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫಾರ್ ವಿಮೆನ್. ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ, ಫಸ್ಟ್ ಇಯರಲ್ಲಿ ಇನ್ನೊಂದು ಬಿಲ್ಡಿಂಗಲ್ಲಿ ಇದ್ವಿ, ಸೆಕೆಂಡ್ ಥರ್ಡ್ ಇಯರ್ ಇಲ್ಲೇ ಇದ್ದಿದ್ದು. ಇದೇ ನಮ್ಮ ಎ ಬ್ಲಾಕ್. ನಾವು ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಇಲ್ಲಿದ್ವಿ. ಫಸ್ಟ್ ಇಯರ್ B ಬ್ಲಾಕಲ್ಲಿದ್ದು, ಸೆಕೆಂಡ್ ಇಯರ್ ಇಲ್ಲಿದ್ವಿ. ಅಲ್ಲಿ ಜೇನ್ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಕ್ಲಾಸ್ ಇತ್ತು ನಮ್ಮದು. ಇದು ಲೈಬ್ರರಿ ಅಂತೂ ಕೇಳಂಗೆ ಇಲ್ಲ. ಪ್ರತಿ ಸತಿ ಬಂದಾಗಲಂತೂ ನಮಗೆ ಬೈದು ಓಡಿಸಿರೋದೆ. ಅದು ಮೇಲ್ಗಡೆನೇ ಆಡಿಟೋರಿಯಮ್ಮು. ಮತ್ತು ಈ ಕಡೆ ಒಂದು ಲ್ಯಾಬ್ ಇದೆ. ಫುಲ್ ಎ ಬ್ಲಾಕೆ. ಲೈಬ್ರರಿ ಮೆಮೊರೀಸ್ ಅಂತೂ ತುಂಬ ಮಾಡಿದ್ದೀವಿ. ಒಂದು ಸತಿ ಅಂತೂ HODನೇ ಕರೆಸ್ಬಿಟ್ಟಿದ್ರು, ಗಲಾಟೆ ಮಾಡ್ತಿದ್ದಾರೆ ಇವರು ಅಂತ. ಅಲ್ಲಿ ಮೇಲ್ಗಡೆ ಫಿಸಿಕ್ಸ್ ಲ್ಯಾಬು ಫಸ್ಟ್ ಇಯರಲ್ಲಿ, ಅದ್ರ ಪಕ್ಕನೇ CAD ಲ್ಯಾಬು. ಫಿಸಿಕ್ಸ್ ಲ್ಯಾಬ್ ಸ್ಟ್ರೀಟ್ ಎದುರುಗಡೆ ಎಲೆಕ್ಟ್ರಿಕಲ್ ಲ್ಯಾಬು. ಇದೆಲ್ಲ ನಮ್ಮ ಫಸ್ಟ್ ಇಯರಲ್ಲಿ ಇದ್ದಿದ್ದು. ಹಾಗೆ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಸಿಗುತ್ತೆ. ಬನ್ನಿ. ಇದು ಒನ್ ಆಫ್ ದ CS ಲ್ಯಾಬು. ನಮಗೆ ಫಸ್ಟ್ ಇಯರಲ್ಲಿ ಒಂದು ಲ್ಯಾಬ್ ನಡೀತಿತ್ತು. ಸೊ ಹೀಗೆ ಮುಂದೆ ಹೋದರೆ ನಮ್ಮ D ಬ್ಲಾಕ್. ನಮಗೆ ಹೊಸ ಬ್ಲಾಕು ಇದು ಕೊಟ್ಟಿದ್ದು 1 ಫ್ಲೋರಲ್ಲಿ. ಇದು ನಮ್ಮ ಕಾಲೇಜಲ್ಲಿರೋ ದೇವಸ್ಥಾನ. ಶಿವಂದು ಒಂದು ಲಿಂಗ ಇದೆ, ಪುಟ್ಟ ಲಿಂಗ ಇದೆ ಒಳಗಡೆ.
ಅತಿ ಕಡಿಮೆ ನಾನು ಹೋಗಿರೋದು ದೇವಸ್ಥಾನದೊಳಗೆ. ಒಂದು 4 ವರ್ಷದಲ್ಲಿ ಒಂದು 3-4 ಸತಿ ಹೋಗಿರ್ಬೋದು ಅಷ್ಟೇ. ಈಗಲೂ ನೋಡಿ ಎಷ್ಟೊಂದು ಜನ ಹೋಗಿ ಆಲ್ಮೋಸ್ಟು ಎಷ್ಟೊಂದು ಜನ ದಿನ ಹೋಗ್ತಾರೆ. ಸೊ ಇದೇ ನಮ್ಮ ಬಿ ಬ್ಲಾಗ್ ಹೋಲ್ ಫಸ್ಟ್ ಇಯರ್ ಇಲ್ಲೇ ಇದ್ದಿದ್ದು. ಏನು ಅಂತ ಗೊತ್ತೇ ಇಲ್ಲ ಕಾಲೇಜು. ಇದು ನಮ್ಮ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್. ಜಾಸ್ತಿ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಹೋಗಿರೋದು ಅಂತ ಅಂದರೆ ಇದೆ ಅನಿಸುತ್ತೆ. ಅದ್ರ ಪಕ್ಕನೇ ಫಸ್ಟ್ ಇಯರಲ್ಲೇ ನಮ್ಮದು ಇದು ಕ್ಲಾಸ್ ಆಗಿತ್ತು. ನಮ್ಮ ಕ್ಲಾಸ್ ಫಸ್ಟ್ ಇಯರಲ್ಲಿ ಹಿಂಗೆ ಅಲ್ಲಿ ಬಂಕ್ ಹಾಕ್ಬಿಟ್ಟು ಕ್ಯಾಂಟೀನ್ಗೆ ಹೊರಟೋಗ್ತಿದ್ವಿ. ಈ ಕಡೆ ಸೈಡಲ್ಲಿರೋದು ಬಾಸ್ಕೆಟ್ಬಾಲ್ ಗ್ರೌಂಡು. ಮುಂದಕ್ಕೆ ಹೋದರೆ ಕ್ಯಾಂಟೀನ್ ಸಿಗುತ್ತೆ. ಬಾಸ್ಕೆಟ್ಬಾಲ್ ಗ್ರೌಂಡಲ್ಲೂ ತುಂಬ ಇತ್ತೀಚೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನೋಡಿ ಅಲ್ಲೆಲ್ಲ ಕೂತಿದ್ರಲ್ಲ, ಸೇಮಲ್ಲಿ ಕೂತ್ಕೊಂಡು ಅದೇ ಟೈಮಲ್ಲೆಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದದ್ದು. ಹಾಗೆ ಮುಂದೆ ಹೋದರೆ ನಮ್ಮ ಕ್ಯಾಂಟೀನ್, ಇದು ಮೆಸ್ಸು, ಹಾಸ್ಟೆಲ್ ಮೆಸ್ಸು. ಎಷ್ಟೊಂದು ಸತಿ ನಂಗೆ ಹೋಗಬೇಕು ಒಳಗಡೆ ಅಂತ ಅನಿಸಿದೆ, ಬಟ್ ಯಾವತ್ತೂ ಹೋಗೋಕ್ಕಾಗಿಲ್ಲ, ಬಿಡೋದು ಇಲ್ಲ. ಅಲ್ಲಿ ಮುಂದ್ಗಡೆ ಕಾಣ್ತಿರೋದು ಆರ್ಕಿಟೆಕ್ಚರ್ ಬಿಲ್ಡಿಂಗು. ಆ ಬಿಲ್ಡಿಂಗಿಗೂ ಒಂದು ಸತಿ ಇನಾಗ್ರೇಷನ್ ಆಗಿ ಸ್ವಲ್ಪ ದಿವಸಕ್ಕೆ ಸುಮ್ಮನೆ ಹೊರ್ಟೋಗಿದ್ವಿ ನಾನು ನನ್ನ ಫ್ರೆಂಡ್ಸು. ಇದು ನಮ್ಮ ಕಾಲೇಜಿನ ಕ್ಯಾಂಟೀನ್. ನಾನು ಫಸ್ಟು ಈ ಕಾಲೇಜಲ್ಲಿ ಕ್ಯಾಂಟೀನೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಇದು ನಮ್ಮ ಕ್ಯಾಂಟೀನ್. ಇಲ್ಲಿ ಆಮೇಲೆ ತೋರಿಸ್ತೀನಿ. ಅದು ನಮ್ಮ ಗೋಲ್ಗಪ್ಪ ಅಂಗಡಿ, ಆರ್ಕಿಟೆಕ್ಚರ್ ಬಿಲ್ಡಿಂಗು, ಕ್ಯಾಂಟೀನ ಫುಲ್ ಆಮೇಲೆ ತೋರಿಸ್ತೀನಿ. ಈಗ ಸ್ವಲ್ಪ ಆ ಕಡೆ ಸೈಡಲ್ಲಿ ಹೋದರೆ ಒಂದು ಚೆನ್ನಾಗಿರೋ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ನಾವು ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಬಂದಾಗ ಈ ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿದ್ರು ಹಾಸ್ಟೆಲ್ದು. ಹೆಂಗೆ ಮರ ಕಾಣ್ತಿದ್ಯೋ, ಸೊ ಅಲ್ಲಿ ಆ ಕಡೆನೂ ಒಂದು ಕುತ್ಕೊಳ್ಳೋಕ್ಕೆ ಮರ ಥರ ಮಾಡಿದ್ದಾರೆ. ಅಲ್ಲೂ ತುಂಬ ನಾವು ಊಟ ಮಾಡೋಕ್ಕೆ ಜಾಸ್ತಿ ಇಲ್ಲಿ ಬರ್ತಿದ್ವಿ. ಇಲ್ಲಿಂದನೇ ಝೂಮ್ ಆಗ್ತೀನಿ. ಸ್ವಲ್ಪ ಬಿಸಿಲಿಗೆ ಅಷ್ಟು ಕಾಣಲ್ಲ, ಬಟ್ ಸ್ಟಿಲ್ ಅಲ್ಲಿ. ಮತ್ತು ಈ ಕಡೆಯಿಂದನೇ ನಾವು ಬಿಲ್ಡಿಂಗ್ ನುಗ್ಗಿದ್ದು. ಆ್ಯಂಡ್ ಇಲ್ಲಿ ಕುತ್ಕೊಂಡು ಮ್ಯಾಚ್, ನಮ್ಮದು ಯಾವುದೋ ಒಂದು ಥ್ರೋಬಾಲ್ ಮ್ಯಾಚನ್ನು ನೋಡಿದ್ವಿ. ಇದು ಹಾಸ್ಟೆಲ್ ಬಿಲ್ಡಿಂಗು, ಇದು ಆರ್ಕಿಟೆಕ್ಚರ್ ಬಿಲ್ಡಿಂಗು, ಅದು ಕ್ಯಾಂಟೀನು. ಹಾಸ್ಟೆಲ್ಗೆ ಯಾವಾಗಲಾರು ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು, ಬಟ್ ನೋಡಿ ಎಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದ್ರೂ ಎಲ್ಲೂ ಓಪನ್ ಮಾಡಿರಲ್ಲ ಹೋಗೋಕ್ಕೆ. ಇಲ್ಲಿರೋ ಮರ ಅಲ್ಲಿ ಮಾವಿನಕಾಯಿ ಎಲ್ಲ ಕಿತ್ತಿದ್ದೀವಿ ತುಂಬ. ಈ ಜಾಗ ಅಂದಮೇಲೆ ಇಲ್ಲಿ ಸ್ವಲ್ಪ ರೀಲ್ಸ್ ಮಾಡ್ತಿದ್ವಿ. ಇಲ್ಲಿ ರೀಲ್ಸ್ ಮಾಡೋದು, ಅಯ್ಯಪ್ಪ ಬಿಸಿಲಿದ್ರೂ ಕಾಲು ಸುಟ್ಕೊಂಡು ರೀಲ್ಸ್ ಮಾಡಿದ್ವಿ. ಅಲ್ಲಿ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಮುಂದೆನೂ ರೀಲ್ಸ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ನಮ್ಮ ಗೋಲ್ಗಪ್ಪ ಅಂಗಡಿ ಮುಂದೆ. ಇದು ನಮ್ಮ ಕ್ಯಾಂಟೀನು. ರೈಟ್ ಸೈಡು ಫುಲ್ಲು ಸ್ಟಾಫ್ಗಳಿಗೆ, ಇದು ಲೆಫ್ಟ್ ಸೈಡು ನಮಗೆ. ಈಗಲೂ ನೋಡಿ ಬರೀ ಸ್ಟಾಫ್ಸೇ ಕೂತಿದ್ದಾರೆ, ಯಾರೂ ಇಲ್ಲದಾಗ ಯಾವಾಗಲಾರು ಸ್ಟೂಡೆಂಟ್ಸು ಕೂರೋರು, ಬಟ್ ಕೂಡೋಕ್ಕೆ ಬಿಡ್ತಿರ್ಲಿಲ್ಲ. ಯಾವಾಗಲೂ ಈ ಟೇಬಲ್ಲು ಗೋಡೆ ಹೊರ್ಕೊಳ್ಳೋದಕ್ಕೆ, ಇಲ್ಲ ಆ ಕಡೆ ಕಾರ್ನರು, ಯಾವಾಗಲೂ ಅಲ್ಲೇ ಕೂರ್ತಿದ್ವಿ. ನಮ್ಮ ಸ್ಟೇಷನರಿ ಅಂಗಡಿ ಪಕ್ಕದಲ್ಲಿ ಜ್ಯೂಸ್ ಅಂಗಡಿ, ಚಿಪ್ಸು ಅದು ಇದು ಎಲ್ಲ ತೊಗೊಳೋದು. ನಮ್ಮ ಇದು ಗೋಲ್ಗಪ್ಪ ಅಂಗಡಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇದೆ, ಅದಂತೂ ಸ್ಪೆಷಲ್ ಪ್ಲೇಸು. ತುಂಬ ಅಯ್ಯೇ ಟೈಮಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಊಟ ಮಾಡೋದು, ಇಲ್ಲಿ ಬಂದು ಇಲ್ಲೇ ಕೂತಿರೋದು ಎಲ್ಲ ಒಟ್ಟಿಗೆ. ಇಲ್ಲಿಂದನೇ ಬುಕ್ ಸ್ಟೋರ್ಗೆ ಬ್ಯಾಕ್ ಡೋರ್ ಇದೆ, ಅಲ್ಲಿಂದನೇ
ಬುಕ್ಸ್ ಎಲ್ಲ ಇಸ್ಕೊತಿದ್ವಿ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಬೆಳೆದಿದ್ರು ತರಕಾರಿಗಳು. ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಆರ್ಕಿಟೆಕ್ಚರ್ ಬಿಲ್ಡಿಂಗಿಗೆ. ಸೊ ಮೇಲೆ ಹೋದರೆ ಕ್ಯಾಂಟೀನ್ ಮೇಲೆ ಅಲ್ಲೂ ತೋರಿಸ್ತೀನಿ. ನಮ್ಮ ಗೋಲ್ಗಪ್ಪ ಅಂಗಡಿನೇ ಅನಿಸುತ್ತೆ ಜಾಸ್ತಿ ನಾವು ತಿಂದಿರೋದಂದರೆ. ಮೇಲೆ ಹತ್ಕೊಂಡು ಹೋಗೋಣ. ಇಲ್ಲಿ ಮೇಲೆ ಹತ್ಕೊಂಡು ಹೋದರೆ ಒಂದು ಕೆಫೆ ಕಾಫಿ ಡೇದು ಶಾಪು, ಅಲ್ಲಿ ಮತ್ತು ಕೇಕ್ ಎಲ್ಲ ಸಿಗೋದು. ಹೋಗ್ತಾ ಹೋಗ್ತಾ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ನಾನು ನನ್ನ ಫ್ರೆಂಡ್ ಇಲ್ಲಿ ಬಂದು ಕಾಫಿ ಕುಡಿಯೋದು ಮತ್ತು ಕೇಕ್ ತಿನ್ನೋದು ಅದೆಲ್ಲ ಮಾಡಿದ್ದೀವಿ. ಇಲ್ಲೂ ಕೆಲವು ಸ್ವಲ್ಪ ಜಾಗ ಇದೆ. ಒಂದು ಜಾಗ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ವಿ ನಾವು ಸ್ಟಾರ್ಟಿಂಗಲ್ಲಿ. ನೋಡಿ ಇಲ್ಲಿ ಕುತ್ಕೊಂಡು ಊಟ ಮಾಡೋದು. ಈಗಲೂ ಯಾರೋ ಕೂತಿದ್ದಾರೆ ಜೂನಿಯರ್ಸು. ಮತ್ತು ಈ ಜಾಗ ಏನಪ್ಪ ಅಂದರೆ ಇಲ್ಲಿಂದ ಎಗ್ರಿ ಬಂಕಾಗಿ ಹೋದರೆ ಆಚೆ ಹೋಗ್ಬೋದು ಅಂತ ಪ್ಲ್ಯಾನು ಯಾವಾಗಲೂ. ಬಟ್ ಅದು ಯಾವತ್ತೂ ಆಗಿಲ್ಲ, ಆಗೋಕ್ಕೆ ಚಾನ್ಸೂ ಇಲ್ಲ. ಅಷ್ಟು ದೊಡ್ಡ ಕಾಂಪೌಂಡ್ ಹಾಕಿದ್ದಾರೆ. ಬಟ್ ಆದರೂ ಪ್ಲ್ಯಾನ್ ಮಾಡೋದಕ್ಕೇನು. ಬನ್ನಿ ನೆಕ್ಸ್ಟು ಕೆಳಗಡೆ ಹೋಗೋಣ. ಕ್ಯಾಂಟೀನಿಂದ ಎಕ್ಸಿಟ್. ಸೊ ಕೆಳಗೆ ಇಳಿದ್ರೆ ಕೆಳಗಡೆ ಕ್ಯಾಂಟೀನು, ಮೇಲ್ಗಡೆ ಬಂದ ಇದು. ಅಲ್ಲಿ ಬೇರೆ ನಮ್ಮ ಬಿ ಬ್ಲಾಕು, ಈ ಕಡೆ ಹಾಸ್ಟೆಲ್ ಮೆಸ್ಸು ಎಲ್ಲ ಇದೆ. ಸ್ವಲ್ಪ ಇಳಿತಿರೋದ್ರಿಂದ ವೀಡಿಯೋ ಶೇಕ್ ಆಗ್ತದೆ ನೋಡಿ. ಕ್ಯಾಂಟೀನ್. ಸೊ ಇವಾಗ ಆವಾಗ ಹಾಗೆ ರೋಡಲ್ಲಿ ಬಂದೆ. ಈಗ ಇಲ್ಲಿ ಇಳ್ಕೊಂಡು ಹೋಗೋಣ. ಈಗೂ ಹೋಗಬಹುದು. ಆ್ಯಕ್ಚುಲಿ ಇಲ್ಲೂ ತುಂಬ ಸತಿ ಬಂದು ಕೂರ್ತಿದ್ವಿ. ಇಲ್ಲಿ ಜಾಗ ಇದೆ ಪಕ್ಕದಲ್ಲಿ, ಅಲ್ಲಿ ಬಂದು ಕೂತ್ಕೊಂಡು ಬಂಕ್ ಹಾಕಿರೋದು ಜಾಸ್ತಿ. ಇಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡು, ಆ ಕಡೆ ಹಿಂದೆ ಎಲ್ಲ ಜಾಗ ಇದೆ. ಅದು ಯಾವಾಗಲೋ ಒಂದು ಸತಿ ಕರ್ಕೊಂಡು ಹೋಗಿದ್ರು, ಒಂದು AICT ಆ್ಯಕ್ಟಿವಿಟಿ ಇತ್ತಂತ. ಸೊ ಇದು ನಮ್ಮ ಡಿ ಬ್ಲಾಕು. ಈ ಕಡೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು ಕ್ಲಾಸು ಕಾಣುತ್ತೆ ಆ್ಯಕ್ಚುಲಿ. ಸೊ ಹೀಗೆ ಮುಂದೆ ಹೋದರೆ ವಾಪಸ್ಸು ನಮ್ಮ ಡಿ ಬ್ಲಾಕಿಗೆ ದಾರಿ. ಇದು ಬಿ ಬ್ಲಾಕು. ಎದುರುಗಡೆನೇ ಹಾಸ್ಟೆಲ್ದೇನೋ ಆಫೀಸು. ನಾನು ಆಗಲೇ ಹೇಳ್ದಂಗೆ ಇದು ನಮ್ಮ ಫಸ್ಟ್ ಇಯರ್ ಕ್ಲಾಸು, ಮತ್ತು ಪಕ್ಕದಲ್ಲೇ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್. ಸೊ ಈಗ ಹೋಗೋಣ ಮುಂದಕ್ಕೆ. ನಮ್ಮ ದೇವಸ್ಥಾನ ಮುಂದೆನೇ ಎದುರುಗಡೆನೇ ನಮ್ಮ ಡಿ ಬ್ಲಾಕು. ಸೊ ಇನ್ನು ಮುಂದೆ ಹೋದರೆ ಒಂದು ಮರ ಇದೆ, ಹಲಸಿನ ಹಣ್ಣಿನ ಮರ. ಅದರದ್ದು ಸ್ಟೋರಿ ಹೇಳ್ತೀನಿ. ಇದು ನಮ್ಮ ಡಿ ಬ್ಲಾಕ್ ಕಾಣಿಸ್ತಿದ್ದಲ್ಲ, ಡಿ ಅಂತ ಹಾಕಿದ್ದಾರೆ. ಈಗ ಮುಂದೆ ಹೋಗೋಣ. ಮರದ ಹತ್ತಿರ ಇಲ್ಲೆಲ್ಲ ಬಸ್ ನಿಲ್ಲಿಸೋದು, ಚೇರ್ಸ್ಗಳು ಹಾಕಿರೋ ಎಲ್ಲ ಕೂತ್ಕೊಂಡು ಓದ್ತಿದ್ವಿ ಕೆಲವು ಸತಿ. ಎಕ್ಸಾಮು ಇಲ್ಲ ಅಯ್ಯೇ ಇದ್ದಾಗ ಫುಲ್ಲು ಹಿಂದೆವರೆಗೂ ಬಸ್ಗಳು, ಬರೀ ಕಾಲೇಜ್ ಬಸ್ಗಳೇ ನಿಲ್ಲಿಸ್ತಿದ್ರು ಇಲ್ಲಿ. ಈಗಲೂ ನಿಲ್ಲಿಸಿದ್ದಾರೆ ನೋಡಿ. ಇದೇ ಮರ, ಹಲಸಿನ ಮರ, ಹಲಸಿನಕಾಯಿ, ಹಲಸಿನ ಹಣ್ಣು ಎಲ್ಲ ಹಂಗಂಗೆ ಇರೋದು. ನನಗೆ ಯಾವಾಗಲೂ ಒಂದು ದಿನ ಆದರೂ ತೊಗೊಂಡೋಗ್ಬಿಡ್ಬೇಕಲ್ಲ ಒಂದು ಕಾಯಿ ಇಲ್ಲ ಹಣ್ಣನ್ನ ಅಂತ. ಬಟ್ ಆಗಲಿಲ್ಲ. ತುಂಬ ದಪ್ಪಗಿರೋದು. ಬ್ಯಾಗಲ್ಲಿ ಇಡ್ಸೋದು, ಬಟ್ ತೊಗೊಳೋದು ಕಷ್ಟ. ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡದು. ಏನಂದರೆ ಏನಾದ್ರು ಮಾಡಬೇಕಲ್ಲ ಮಜಾ ಅನ್ನೋ ಥರ ಅಷ್ಟೇ. ತೊಗೊಂಡು ಹೋಗಬೇಕು, ಕಿತ್ಕೊಂಡು ಹೋಗ್ಬೇಕು ಅನ್ನೋದಲ್ಲ. ಅದನ್ನು ತೊಗೊಂಡೋಗೋಕ್ಕೆ ವಿಫಲ ಆದ್ರೂ ನಾವು ಬೇರೆ ತೊಗೊಂಡಿದ್ದೀವಿ, ಅದು ಹೇಳ್ತೀನಿ ಮುಂದಕ್ಕೆ. ಇದು ಆ ಕಡೆ ಹೋದರೆ ಫುಲ್ಲು ಎಕ್ಸಿಟ್ ಸಿಗುತ್ತೆ ಪಾರ್ಕಿಂಗಿಗೆ. ಸೊ ಈ ಕಡೆ ಬಂದರೆ ಮಾವಿನ ಮರಗಳು,
ನಾವು ಹಲಸಿನಕಾಯಿ ಕದಿಯೋಕ್ಕೆ ಫೇಲ್ಯೂರ್ ಆದ್ರೂ ಮಾವಿನಕಾಯಿ ಕದಿಯೋದನ್ನ ಬಿಟ್ಟಿಲ್ಲ. ಸೊ ಸಕ್ಸಸ್ ಆಗಿದ್ದೀವಿ ಅದರಲ್ಲಿ ನಾವು. ಇನ್ನೊಂದು ವೀಡಿಯೋಲಿ ಕೀಳ್ತಿರೋದು, ಮರ ಕೀಳ್ತಿರೋದು, ಹಣ್ಣು ಕೀಳ್ತಿರೋದು ವೀಡಿಯೋ ಇದೆ. ಸೊ ಇಲ್ಲೇ, ಸೊ ಈ ಕಡೆ ಬಂದರೆ ನಮ್ಮ ರಂಗ ಮಂಟಪ. ನಮ್ಮ ಡಿ ಬ್ಲಾಕಲ್ಲಿ ಆ ಕಡೆ 2 ಕ್ಲಾಸು, ಇದು 1 ಕ್ಲಾಸು. ಸೊ ಫಸ್ಟ್ ರಂಗ ಮಂಟಪಕ್ಕೆ ತೋರಿಸ್ಬಿಡ್ತೀನಿ. ಇದೇ ನಮ್ಮ ರಂಗಮಂಟಪ. ಅದೇ ಗೀತಾಯನ ಎಲ್ಲ ಕಾಲೇಜ್ ಇವೆಂಟ್ಸ್ ಎಲ್ಲ ಇಲ್ಲೇ ಮಾಡ್ತಿದ್ದು. ಇಲ್ಲಿ ಆ್ಯಕ್ಚುಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಫಸ್ಟ್ ಇಯರಲ್ಲಿ. ಮತ್ತು ಅಲ್ಲಿ ಮೇಲೆ ನನ್ನ ಫ್ರೆಂಡ್ ನಿಂತಿದ್ಲಲ್ಲ, ಅದೇ ನಮ್ಮ ಕ್ಲಾಸ್ ರೂಮ್. ಆ ಕಡೆ ಇನ್ನೆರಡು ಕ್ಲಾಸ್ ರೂಮು ಮತ್ತು HOD ಕ್ಯಾಬಿನು. ನಮ್ಮ ಸ್ಟೇಜ್ನ ಈ ಕಡೆಯಿಂದನೂ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಕೋರ್ಟ್ ಇದೆ, ಶಟಲೆಲ್ಲ ಆಡೋಕ್ಕೆ. ಯಾರಿಗೋ ಎಕ್ಸಾಮ್ ನಡೀತದೆ. ಸೊ ಹೀಗೆ ಎಂಟ್ರಿ ಆದರೆ ನಮ್ಮ ಡಿ ಬ್ಲಾಕ್ ಎಂಟ್ರಿ ಸ್ಟಾರ್ಟಿಂಗೇ ಗಣಪ. ಈ ಕಡೆ ಲೆಫ್ಟ್ ಹೋದರೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು. ಅದಕ್ಕೆ ಮುಂಚೆ ಸ್ಟ್ರೈಟ್ ಹೋಗಿ ತೋರಿಸ್ತೀನಿ. ಯಾವಾಗಲೂ ಯಾರಿಗೋ ಎಕ್ಸಾಮ್ ನಡೀತದೆ, ಯಾವಾಗಲೂ ಇದೇ ರೂಮಲ್ಲಿ ನನ್ನ ಎಕ್ಸಾಮ್ ನಡೀತಿದ್ದು. ಇದು ಇಲ್ಲ ಪಕ್ಕದ ರೂಮು. ಈಗಲೂ ಯಾರೋ ಎಕ್ಸಾಮ್ ಬರೀತಿದ್ದಾರೆ. ಹಾಗೆ ಇದು ವಾಶ್ರೂಮ್. ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಜಾಗ ಇದೆ, ಇಲ್ಲೂ ಬಂದು ಕೂರ್ತಿದ್ವಿ. ನೋಡಿ ಕೂತಿದ್ದಾರೆ ಆಲ್ರೆಡಿ ಯಾರೋ. ಸೊ ಹಿಂಗೆ ಮುಂದೆ ಹೋಗಿದ್ರೆ ಅಲ್ಲೇ ರಂಗಮಂಟಪ ಕಾಣುತ್ತೆ. ನಾವು ವಾಪಸ್ ಹೋಗಿ ನಮ್ಮ ಬ್ಲಾಕ್ಗೆ ಹೋಗೋಣ. ಹೀಗೆ ಸ್ಟ್ರೈಟ್ ಹೋದರೆ, ರೈಟ್ ಹೋದರೆ ಲಿಫ್ಟ್ ಸಿಗುತ್ತೆ, ಬನ್ನಿ. ಇನ್ನು ಎಕ್ಸಾಮ್ದೆಲ್ಲ ಹಾಕೋರು, ಸೀಟ್ ಅಲಾಟ್ಮೆಂಟ್ ಎಲ್ಲ. ನಾವು ಹೋಗೋಣ ಲಿಫ್ಟಲ್ಲಿ. ಮೆಟ್ಲಲ್ಲೂ ಹೋಗ್ಬೋದು, ಆದರೆ ಯಾವಾಗಲೂ ಲಿಫ್ಟ್ನೇ ಯೂಸ್ ಮಾಡೋದು. ಇದೊಂದು ಫೋನ್ ಇದೆಯಲ್ಲ, ಅದು ಯಾವಾಗಲೂ ಫೋನ್ ಮಾಡೋದು, ಬಟ್ ಏನೂ ಯೂಸ್ ಇಲ್ಲ, ಏನೂ ಕಾಲ್ ಹೋಗ್ತಿರಲಿಲ್ಲ. ಈಗ ನಾವು ನಮ್ಮ ಬ್ಲಾಕ್ಗೆ ಬಂದ್ವಿ. AIML ಡಿಪಾರ್ಟ್ಮೆಂಟ್, ಬ್ಲಾಕ್ ಅಲ್ಲ, ಫ್ಲೋರ್. ಇದು ನಮ್ಮ HOD ಕ್ಯಾಬಿನ್. ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ನಿಂತಿದ್ದಾರಲ್ಲ, ಅದೇ ನಮ್ಮ ಕ್ಲಾಸ್. ಸ್ಟ್ರೈಟ್ HOD ಕ್ಯಾಬಿನ್ ಎದುರುಗಡೆನೇ ನಮ್ಮ ಕ್ಲಾಸು ಕಾಣ್ತಾ ಇರಬೇಕು ಅಂತ. ಅದ್ರ ಪಕ್ಕದಲ್ಲೇ ನಾವು IA ಬರೆಸ್ತಿದ್ದು ನಮಗೆ ಇಂಟರ್ನಲ್ಸ್. ಹೀಗೆ ಮುಂದೆ ಹೋದರೆ ನಮ್ಮ ಲ್ಯಾಬ್ಸ್, ನಮ್ಮ ಡಿಪಾರ್ಟ್ಮೆಂಟ್ ನೋಟಿಸ್ ಬೋರ್ಡ್. ಇಲ್ಲೊಂದು ಸ್ಪೆಷಲ್ ರೂಮ್ ಇದೆ. ಗೇಟ್ ಪಾಸ್ಗೆ ಅಂತ ಮಾತ್ರ ಇಲ್ಲಿ ಹೋಗ್ತಿದ್ದು, ಇನ್ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಗೇಟ್ ಪಾಸ್ನ ಹೆಂಗಪ್ಪ ತೊಗೊಳ್ಳೋದು ಅನ್ನೋದೇ ಬರೀ ಸಂಚಾಕೋದೇ ಕೆಲಸ. ಮುಂದೆ ಹೋದರೆ ಇದು ನಮ್ಮ ಫಸ್ಟ್ ಲ್ಯಾಬು. ಚಪ್ಪಲಿಗಳನ್ನ ಇಲ್ಲೇ ಬಿಡಬೇಕು, ಬ್ಯಾಗ್ಗಳನ್ನ ಇಲ್ಲೇ ಇಡಬೇಕು. ನಮ್ಮ ಸ್ಟಾಫ್ ರೂಮ್ ಇದು. ಕ್ಲಾಸ್ ರೂಮ್ಗಳು, ಇನ್ನೊಂದು ಲ್ಯಾಬು, 3rd ಲ್ಯಾಬ್ ಇದು. ಹಾಗೆ ಮುಂದೆ ಹೋದರೆ ಇಲ್ಲಿ ಇನ್ನೊಬ್ಬರು ಮ್ಯಾಮ್ದು ಕ್ಯಾಬಿನ್. ಈ ಜಾಗದಲ್ಲಿ ನಮ್ಮ HOD ಸರ್ದು ಬರ್ಡೇ ಮಾಡಿದ್ವಿ. ನೈಸ್ ಇಟ್ ವಾಸ್. ಸೊ ಇನ್ನು ಮುಂದೆ ಹೋದರೆ ನಮ್ಮ ಕ್ಲಾಸ್ ಬರುತ್ತೆ. ಇದೆಲ್ಲ ನಮ್ಮ ಕ್ಲಾಸು. ಮುಂದೆ ಹೋಗೋಣ. ಇಲ್ಲಿಂದ ಕೆಳಗಡೆ ನೋಡಿದ್ರೆ ರಂಗಮಂಟಪ,
ವ್ಯೂ ಇಸ್ ನೈಸ್. ಸೊ ಬನ್ನಿ ನಮ್ಮ ಕ್ಲಾಸ್ನ ತೋರಿಸ್ತೀನಿ. ನಿಜವಾಗ್ಲೂ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಲೆಟ್ಸ್ ಫೋಕಸ್. ಫೈನಲ್ ಇಯರ್ ಕ್ಲಾಸು. ಸೊ ಈ ವ್ಲಾಗ್ ಆಲ್ರೆಡಿ ಟೈಮ್ ಆಗೋಗಿದೆ, ಸಿಕ್ಕಾಪಟ್ಟೆ ಆಗಿದೆ ಡ್ಯೂರೇಷನ್ನು. ಸೊ ಈ ವ್ಲಾಗ್ನ ಈಗಲೇ ಹಿಂಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೂ ವಾಚ್ ದ ಸೆಕೆಂಡ್ ಪಾರ್ಟ್.